ಹಾಯ್, ನಾವು ಈ ಒಂದು ವಿಡಿಯೋದಲ್ಲಿ 9th ಜೂನ್ ಕರೆಂಟ್ ಅಫೇರ್ಸ್ನ ನೋಡೋಣ. ಈ ಕರೆಂಟ್ ಅಫೇರ್ಸ್ನ GK ಟುಡೇ ಮತ್ತು ಪ್ರಜಾವಾಣಿ ಮತ್ತು ದ ಹಿಂದೂಗಳನ್ನು ಸೇರಿಸಿ ಈ ಒಂದು ವಿಡಿಯೋನ ಮಾಡಲಾಗಿದೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮತ್ತು ಶೇರ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಭಾರತ ಪರಿಸರ ವರದಿ ಅಂತ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ. ಇದನ್ನು ಬಿಡುಗಡೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ, ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಅಂತ. ಇದು ಒಂದು NGO ಥರ ಇದೆ. ಇದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ದೆಹಲಿಯಲ್ಲಿದೆ. ಸೊ ಇವರು ಈ ಒಂದು ರಿಪೋರ್ಟ್ನ ಬಿಟ್ಟಿದ್ದಾರೆ, ಭಾರತ ಪರಿಸರ ವರದಿ ಅಂತ. ಇದ್ರ ಪ್ರಕಾರ ಇಂಡಿಯಾದ ರ್ಯಾಂಕಿಂಗ್ ಏನಿದೆಯೋ 117 ಇರೋದು 117 ಆಗಿದೆ ಇವಾಗ. ಯಾವುದ್ರ ಮೇಲೆ ಅಂತಂದರೆ, ಇದು ನಾವು ಸುಸ್ಥಿರ ಅಭಿವೃದ್ಧಿಯ ಏನು ಗುರಿಗಳಿದ್ದಾವೆ ಅದನ್ನು ಅಚೀವ್ ಮಾಡೋಕ್ಕೆ ನಮ್ಮ ಭಾರತ ದೇಶ ಎಷ್ಟು ಸಮರ್ಥವಾಗಿದೆ, ಎಷ್ಟು ದೂರ ಇದೆ ಬೇರೆ ಕಂಟ್ರಿಗಳನ್ನ ಕಂಪೇರ್ ಮಾಡಿ ಅಂತ ಮಾಡಿದಾಗ, ಹೋದ ವರ್ಷ ಇದು 115ನೇ ಸ್ಥಾನದಲ್ಲಿತ್ತು. ಈ ವರ್ಷ ಮತ್ತೆ ಮೇಲಕ್ಕೆ ಹೋಗಿದೆ, 117 ಆಗಿದೆ, ಅಂದರೆ ವರ್ಸ್ಟ್ ಆಗಿದೆ ಅಂತ. ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಡಿಟೇಲ್ ರಿಪೋರ್ಟು ಏನು ಸ್ಟೇಟ್ ವೈಸ್ ಏನಿದೆ ಮತ್ತು ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಯಾವ ಸ್ಥಾನದಲ್ಲಿದೆ ಅಂತ ಒಂದು ಶಾರ್ಟಾಗಿ ಬೇರೆ ಒಂದು ವಿಡಿಯೋನ ಮಾಡಲಾಗಿದೆ. ಅದನ್ನು ನೋಡಿ, ದಯವಿಟ್ಟು ಚಾನಲಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಈ ಜಸ್ಟಿಸ್ ಚಂದ್ರಚೂಡ್ ಇದ್ದಾರಲ್ಲ, ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ನ್ಯಾಯಾಲಯದ, ಈಗ ಕೋವಿಡ್ ಇರೋದ್ರಿಂದ ಡೈರೆಕ್ಟಾಗಿ ವಿಚಾರಣೆಗಳನ್ನ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಹಾಗಾಗ್ಬಿಟ್ಟು ಈ ನೇರ ಪ್ರಸಾರ ಮಾಡಬೇಕು, ನ್ಯಾಯಾಂಗದ ಏನು ಡಿಬೇಟ್ಗಳು ನಡೀತು, ಕಲಾಪಗಳು, ವಿಚಾರಣೆಗಳು, ಅದನ್ನು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಏನು ರೂಲ್ಸ್ ಇರಬೇಕು, ಏನು ಗೈಡ್ಲೈನ್ಸ್ ತರಬೇಕು ಅಂತ ಒಂದು ಕಮಿಟಿನ ರಚನೆ ಮಾಡಲಾಗಿದೆ. ಆ ಕಮಿಟಿಯ ಒಂದು ಅಧ್ಯಕ್ಷತೆ ಯಾರಿದ್ದಾರೆ ಅಂತ ಕೇಳಿದ್ರೆ ಜಸ್ಟಿಸ್ ಚಂದ್ರಚೂಡ್ ಅವರಿದ್ದಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು ಡೆಲ್ಲಿ ಬಗ್ಗೆ ನೋಡಿದಾಗ, ಡೆಲ್ಲಿ CM ಅವರು ಜಹಾ ವೋಟ್ ವಹಾ ವ್ಯಾಕ್ಸಿನೇಷನ್ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ. ಜಹಾ ವೋಟ್ ವಹಾ ವ್ಯಾಕ್ಸಿನೇಷನ್ ಅಂತಂದರೆ ಏನು ಅಂತಂದರೆ, ಇದು ಹಿಂದಿ ವರ್ಡು. ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತಂದರೆ, ಎಲ್ಲಿ ನಾವು ವೋಟ್ ಮಾಡೋಕ್ಕೆ ಹೋಗ್ತೀವೋ ಯಾವ ಒಂದು ಪೋಲಿಂಗ್ ಬೂತಲ್ಲಿ, ಅಲ್ಲೇ ನಿಮಗೆ ವ್ಯಾಕ್ಸಿನೇಷನ್ ಸಿಗುತ್ತೆ ಅಂತ ಅರ್ಥ. ಅಂದರೆ ಏನು ಲಸಿಕೆ ಕೊಡ್ತಾ ಇದೀವೋ ಆ ಲಸಿಕೆನ ಏನು ಪೋಲಿಂಗ್ ಎಲ್ಲಿ ನಡೆಯುತ್ತೋ ಆ ಸ್ಥಳಗಳಲ್ಲಿ ವ್ಯಾಕ್ಸಿನೇಷನ್ನ ಕೊಡಲಾಗುತ್ತೆ ಅಂತ ಒಂದು ಪ್ರೋಗ್ರಾಮ್ನ ಮಾಡಿದ್ದಾರೆ ಅವರು. ನೆಕ್ಸ್ಟ್ ನೋಡಿದ್ರೆ, ಅದಾದಮೇಲೆ ಈ ಕಾರ್ಯಕ್ಷಮತೆ ಶ್ರೇಣಿ ಸೂಚ್ಯಂಕ ಅಂತ ಬಿಡುಗಡೆ ಮಾಡಿದೆ. ಇದನ್ನು ಯಾರು ಬಿಡುಗಡೆ ಮಾಡಿದೆ ಅಂತಂದರೆ, ನಮ್ಮ ಯೂನಿಯನ್ ಮಿನಿಸ್ಟರ್ ಏನಿರ್ತಾರೆ ಎಜುಕೇಷನ್ದು, ನಿಶಾಂಕ್ ಪೋಖ್ರಿಯಾಲ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಬಿಡುಗಡೆ ಮಾಡೋದು ಕೂಡ ಯೂನಿಯನ್ ಮಿನಿಸ್ಟ್ರಿ, ಯಾವುದು ಯೂನಿಯನ್ ಮಿನಿಸ್ಟ್ರಿ ಅದ. ಓಕೆ, ಅದಾದಮೇಲೆ ಈ ಕಾರ್ಯಕ್ಷಮತೆ ಶ್ರೇಣಿ ಸೂಚ್ಯಂಕ ಅಂತಂದರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡುತ್ತೆ ಅಂದರೆ, ಸ್ಕೂಲ್ ಎಜುಕೇಷನಲ್ಲಿ ಇದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಟೀಚರ್ ಅವೈಲಬಿಲಿಟಿ ಆಗಿರ್ಬೋದು, ಈ ಎಲ್ಲ ಒಂದು ನೋಡಿಬಿಟ್ಟು ಯಾವ ಒಂದು ಸ್ಟೇಟು ಟಾಪಲ್ಲಿದೆ ಅಂತ ಈ ರ್ಯಾಂಕಿಂಗ್ ಕೊಡುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಟೋಟಲ್ 70 ಪ್ಯಾರಾಮೀಟರ್ಗಳನ್ನ ತೊಗೊಂಡು ಅಳಿತದೆ. ಮಾಪನೆಗಳು ಎಷ್ಟು ಮಾಪನೆಗಳು ತೊಗೊಳುತ್ತೆ ಅಂದರೆ 70 ಮಾಪನೆಗಳನ್ನ ದಂಡಗಳನ್ನ ಇಟ್ಟಿದೆ. ಅದರ ಮೇಲೆ ಬೇಸಿಸ್ ಮೇಲೆ ಈ ರಿಪೋರ್ಟ್ನ ಮಾಡಲಾಗಿದೆ. ಈ ರಿಪೋರ್ಟ್ ಪ್ರಕಾರ ಪಂಜಾಬ್ ಸ್ಟೇಟ್ ಏನಿದೆ ಟಾಪಲ್ಲಿದೆ, ಸೆಕೆಂಡು ತಮಿಳ್ನಾಡು, ಅದಾದಮೇಲೆ ಕೇರಳ ಈ ಟಾಪ್ 3rd ಇದೆ. ಅದಾದಮೇಲೆ ವರ್ಸ್ಟ್ ಯಾವುದಿದೆ ಅಂತ ಕೇಳಿದಾಗ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಅದು ಬಿಹಾರ್ ಇದೆ. ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂದರೆ, ವರ್ಲ್ಡ್ ಬ್ಯಾಂಕ್ ಏನು ಮಾಡಿದೆ, ಒಂದು ಪ್ರೋಗ್ರಾಮ್ ತಂದಿದೆ. ಆ ಪ್ರೋಗ್ರಾಮ್ ಹೆಸರು ಏನು ಅಂತಂದರೆ ರೈಸಿಂಗ್ ಆ್ಯಂಡ್ ಎಕ್ಸಲ್ರೇಟಿಂಗ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಅಂತ. ಅದನ್ನು ರ್ಯಾಂಪ್ ಅಂತ ಪ್ರೋಗ್ರಾಮ್ ಹೆಸರು ಇಟ್ಟಿದೆ. ಸೊ ಈ ಪ್ರೋಗ್ರಾಮ್ ಅಡಿಯಲ್ಲಿ ಏನು ಮಾಡ್ತಿದೆ ಅಂತಂದರೆ, ವರ್ಲ್ಡ್ ಬ್ಯಾಂಕ್ ಏನಿದೆ, ವರ್ಲ್ಡ್ ಬ್ಯಾಂಕಲ್ಲಿ IBRD ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಅದು ಏನು ಮಾಡಿದೆ, 500 ಮಿಲಿಯನ್ ಅಮೌಂಟಷ್ಟು ಇಂಡಿಯಾದೇನು MSME ಇದೆ, ಮೈಕ್ರೋ ಸ್ಮಾಲ್ ಮೀಡಿಯಮ್ ಇಂಡಸ್ಟ್ರಿಗಳೇನಿದಾವೋ ಅವುಗಳಿಗೆ ಲೋನ್ ಪ್ರೊವೈಡ್ ಮಾಡ್ತಾಯಿದೆ. ಯಾಕೆಂದರೆ ನಮ್ಗೆ ಗೊತ್ತಿರೋಂಗೆ ಕೋವಿಡ್-19ಇಂದ ಭಾಳ ಒಂದು ಹೊಡೆತಕ್ಕೆ ಒಳಗಾಗಿರೋ ಒಂದು ಸೆಕ್ಟರ್ ಯಾವುದು ಅಂತ ಕೇಳಿದ್ರೆ MSME ಸೆಕ್ಟರ್. ಹಾಗಾಗಿಬಿಟ್ಟು ಈ MSME ಸೆಕ್ಟರ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ವರ್ಲ್ಡ್ ಬ್ಯಾಂಕು 500 ಮಿಲಿಯನ್ ಕೊಡ್ತಾಯಿದೆ. ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡಬೇಕು ಅಂತಂದರೆ, ವರ್ಲ್ಡ್ ಬ್ಯಾಂಕ್ ಈಗ ಸದ್ಯಕ್ಕೆ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತಂದರೆ ಡೇವಿಡ್ ಮಲ್ಪಾಸ್ ಅವರು ಪ್ರೆಸಿಡೆಂಟ್ ಇದ್ದಾರೆ. ಮತ್ತು ಇದು 1944 ಸ್ಥಾಪನೆ ಆಗಿದೆ. ಯಾವ ಒಂದು ಅಗ್ರಿಮೆಂಟ್ ಮುಖಾಂತರ ಅಂದರೆ ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ ಈ ವರ್ಲ್ಡ್ ಬ್ಯಾಂಕ್ ಎಮರ್ಜ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್ ನೋಡಬೇಕು ಅಂತಂದರೆ, ರಷ್ಯಾ ಏನು ಅಂತಂದರೆ ಓಪನ್ ಸ್ಕೈ ಒಪ್ಪಂದದಿಂದ ಹೊರಬಂದಿದೆ. ಈ ಓಪನ್ ಸ್ಕೈ ಒಪ್ಪಂದ ಏನು ಅಂತಂದರೆ, ಈ ನ್ಯಾಟೋ ಕಂಟ್ರಿಗಳಿಗೆ ಏನೇನಿದಾವೋ ಮತ್ತು ರಷ್ಯಾ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾಯಿತ್ತು, ಸಮರ ನಡೀತಾಯಿತ್ತು. ಅವಾಗ ಏನಾಗಿದೆ ಅಂತಂದರೆ, ಈ ಓಪನ್ ಸ್ಕೈ ಒಪ್ಪಂದ ತಂದಿರ್ತಾರೆ. ಯಾವಾಗ 1992 ತಂದಿರ್ತಾರೆ. ಬಟ್ ಇದು ಆಪರೇಟ್ ಆಗ್ತಾ ಇರೋದ್ರಿಂದ 2002 ಚಾಲನೆ ಆಯಿತು. ಅದಾದಮೇಲೆ ರೀಸೆಂಟಾಗಿ ಏನಾಯಿತು, ಡೊನಾಲ್ಡ್ ಟ್ರಂಪ್ ಅವರಿದ್ದಾಗ ಈ ಒಂದು ಓಪನ್ ಸ್ಕೈ ಒಪ್ಪಂದದಿಂದ ಅಮೇರಿಕಾ ಹೊರಗೆ ಬಂತು. ಅಮೇರಿಕಾ ಹೊರಗೆ ಬಂದ ಮೇಲೆ ಇತ್ತೀಚೆಗೆ ಇವಾಗ ಏನಾಗಿದೆ ಅಂತಂದರೆ ರಷ್ಯಾ ಕೂಡ ಹೊರಗೆ ಬಂದಿದೆ. ಈ ಓಪನ್ ಸ್ಕೈ ಟ್ರೀಟಿ ಏನಿತ್ತು ಅಂತಂದರೆ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಏನು ಮಿಲಿಟ್ರಿ ಜಮಾವಣೆ ಏನು ಮಾಡ್ತಾಯಿದೆ ಅದರ ಮೇಲೆ ಕಣ್ಗಾವಲು ನೋಡೋಕ್ಕೆ ಒಂದು ಪರ್ಮಿಷನ್ ಕೊಡ್ತಾಯಿತ್ತು. ಬೇರೆ ಕಂಟ್ರಿಗೂ ಕೂಡ ಕೆಲವೊಂದು ಫ್ಲೈಟ್ಸ್ ಮುಖಾಂತರ ಬಂದುಬಿಟ್ಟು ಅವ್ರ ಕಂಟ್ರಿಯಲ್ಲಿ ಏನು ಮಿಲಿಟ್ರಿ ನಡೀತಾ ಇದೆ ಅದನ್ನು ನೋಡೋ ಒಂದು ಒಪ್ಪಂದ ಇತ್ತು. ಇದರಿಂದ 2 ಕಂಟ್ರಿಗಳು ಹೊರಗೆ ಬಂದಿದ್ದಾವೆ ಇವಾಗ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂತಂದರೆ,
ಇನ್ನು ಇದು ರಷ್ಯಾದೇ. ಈ ರಷ್ಯನ್ ಪೋಯೆಟ್ ಇದ್ದಾರೆ ಒಬ್ಬರು, ಅಲೆಕ್ಸಾಂಡರ್ ಪುಷ್ಕಿನ್ ಅನ್ನೋರು. ಈ ಅಲೆಕ್ಸಾಂಡರ್ ಪುಷ್ಕಿನ್ ಅವ್ರದ್ದು ಜೂನ್ 6ಗೆ ಏನಿತ್ತು ಬರ್ತ್ಡೇ ಇತ್ತು. ಹಾಗಾಗಿಬಿಟ್ಟು ಇವರು ನ್ಯೂಸಲ್ಲಿದ್ದಾರೆ. ಇವರು ಭಾಳ ಇಂಪಾರ್ಟೆಂಟ್ ಇದ್ದಾರೆ. ಇವರು ಒಬ್ಬರು ಪೋಯೆಟ್ ಇದ್ದರು, ಕವಿ, ಫೇಮಸ್ ಕವಿ ಇವರು. ಇವರು ಬರೆದಿರೋಕ್ಕಂಥ ಒಂದು ಕವಿತೆಗಳಾಯಿತು, ಬುಕ್ಸ್ಗಳ ಮೇಲೆ ಭಾಳಷ್ಟು ಮೂವಿಗಳು ಕೂಡ ಆಗಿದ್ದಾವೆ. ಸೊ ಹಾಗಾಗಿಬಿಟ್ಟು ಅಲೆಕ್ಸಾಂಡರ್ ಪುಷ್ಕಿನ್ ಅನ್ನೋರು ಯಾವ ಒಂದು ಕಂಟ್ರಿಗೆ ಸೇರಿರ್ತಾರೆ ಅಂದರೆ ರಷ್ಯಾದವರು ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಜೂನ್ 8 ಜೂನ್ 8ಗೆ ನಾವು ವಿಶ್ವ ಸಾಗರ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಸಾಗರ ದಿವಸದ ಧ್ಯೇಯವಾಕ್ಯ ಏನಿದೆ ಈ ಸರಿಗೆ ಅಂತಂದರೆ, ಇಂಗ್ಲೀಷಲ್ಲಿ ನೋಡಿದಾಗ ದ ಓಷಿಯನ್ ಲೈಫ್ ಆ್ಯಂಡ್ ಲೈವ್ಲಿಹುಡ್ ಅಂತ, ಅದೇ ಕನ್ನಡದಲ್ಲಿ ಹೋದರೆ ನಾವು ಸಾಗರ ಜೀವನ ಮತ್ತು ಜೀವನೋಪಾಯ ಅಂತ. ಇದು 8 ಜೂನ್ಗೆ ಮಾಡ್ತೀವಿ ವಿಶ್ವ ಸಾಗರ ದಿನ. ನಾವು ಸಾಗರದ ಬಗ್ಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಸಮುದ್ರ ಸಾಗರ ಅಂತ ಕರಿತೀವಲ್ಲ, ಅದು ನಮ್ಮ ಈ ಒಂದು ಪೃಥ್ವಿಯ ಎಷ್ಟು ಪರ್ಸೆಂಟ್ ಭಾಗಶಃ ನೀರಿಂದ ಆವರಣ ಆಗಿದೆ ಅಂತಂದರೆ 70% ನಾವು ಭೂಮಿ ಮೇಲೆ ನೀರನ್ನ ಕಾಣ್ಬೋದು, ಸಮುದ್ರ ಆವರಿಸಿದೆ. ಬರೀ 30% ಏನಿದೆ ನಮಗೆ ಭೂಮಿ ಕಾಣ್ಬೋದು. ಸೊ ಹಾಗಾಗಿಬಿಟ್ಟು ಸಾಗರದ ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ನಮಗೇನು ಆಮ್ಲಜನಕದ ಪ್ರಮಾಣ ಏನು ಬರುತ್ತೋ ಅದರದ್ದು ಮಿನಿಮಮ್ 50% ಪೂರೈಕೆ ಮಾಡೋದು ನಮ್ಮ ಸಾಗರದಿಂದ. ಅಲ್ಲಿ ಫೈಟೋಪ್ಲಾಂಕ್ಟನ್ಸ್ಗಳು ಇರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಸಾಗರನ ನಾವು ಒಂಥರ ಆಕ್ಸಿಜನ್ ರಿಸರ್ವ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆರ್ಟಿಕಲ್ ನೋಡಬೇಕಾದ್ರೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನು ಏನು ಮಾಡಿದೆ ಅಂತಂದರೆ, ಇವರು ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಏನು ಅಂತಂದರೆ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಅಂತ. ಇದನ್ನು ಇಂಗ್ಲೀಷಲ್ಲಿ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಅಂತ ಇವರು ಬಿಟ್ಟಿದ್ದಾರೆ. ಸೊ ಮೇನ್ ಏನು ಅಂತಂದರೆ, ಈ ರಿಪೋರ್ಟ್ನ ವರದಿನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾರೆ. ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬಗ್ಗೆ ನೋಡಬೇಕು ಅಂತಂದರೆ, ಇದು ಓನ್ಲಿ ಟ್ರೈಪ್ಯಾಟ್ರಿಯೇಟ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಟ್ರೈಪ್ಯಾಟ್ರಿಯೇಟ್ ಅಗ್ರಿಮೆಂಟ್ ಅಂದರೆ ಇಲ್ಲಿ ಏನು ಕೆಲಸ ಕೊಡ್ತಾರೋ ಎಂಪ್ಲಾಯರ್ಸು ಪ್ಲಸ್ ಎಂಪ್ಲಾಯೀಸು, ಕೆಲಸ ಮಾಡೋರು ಮತ್ತು ಗೋರ್ಮೆಂಟ್ಗಳು, ಈ ಮೂರು ಸೇರ್ತವೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಟ್ರೈಪ್ಯಾಟ್ರಿಯೇಟ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಜೆನೆವಾ, ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದು 1919 ಸ್ಥಾಪನೆ ಆಗಿರೋದು. ಓಕೆ, ಇವಾಗ ಸದ್ಯಕ್ಕೆ ಇದ್ರದ್ದು ಹೆಡ್ ಯಾರಿದ್ದಾರೆ, ಡೈರೆಕ್ಟರ್ ಜನರಲ್ ಅಂದರೆ ಗೈ ರೈಡರ್ ಅಂತ. ನೆಕ್ಸ್ಟ್ ಆರ್ಟಿಕಲ್ ನೋಡಬೇಕು ಅಂದಾಗ, ಈ ಗೋವಾ ಏನು ಮಾಡಿದೆ, ಛತ್ರಪತಿ ಶಿವಾಜಿ ಅವರ ಒಂದು ಕೊರೋನೇಷನ್ ಅಂತ ಕರಿತೀವಿ, ಪಟ್ಟಾಭಿಷೇಕ. ಆ ಪಟ್ಟಾಭಿಷೇಕ ಆಗಿದ್ದು ಜೂನ್ 6ಗೆ ಅಂತ ನೆನ್ಪಿಡ್ತಾರೆ. ಇದ್ರ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಒಂದು ಕಿರುಚಿತ್ರ ಬಿಡುಗಡೆ ಮಾಡಿದೆ ಗೋವಾ. ನಾವು ಕನ್ಫ್ಯೂಸ್ ಆಗಬಾರ್ದು, ಛತ್ರಪತಿ ಶಿವಾಜಿ ಮಹಾರಾಜ್ ಅಂದಿದ ತಕ್ಷಣ ಮಹಾರಾಷ್ಟ್ರ ಅಂತ ಅನ್ಕೋತೀವಿ, ಬಟ್ ಮಹಾರಾಷ್ಟ್ರ ಅಲ್ಲ, ಇಲ್ಲಿ ಗೋವಾ ಬಿಡುಗಡೆ ಮಾಡಿದ್ದು ಕಿರುಚಿತ್ರ. ಈ ಶಿವಾಜಿಯವರ ಪಟ್ಟಾಭಿಷೇಕ ನೋಡಬೇಕು ಅಂದರೆ 1674 ಪಟ್ಟಾಭಿಷೇಕ ಆಗುತ್ತೆ ರಾಯ್ಗಢ್ ಫೋರ್ಟಲ್ಲಿ. ಈ ಪಟ್ಟಾಭಿಷೇಕ ಆದಾಗ ಏನಂತಂದರೆ, ಇವ್ರಿಗೆ ಏನಂತ ಒಂದು ಟ್ಯಾಗ್ ಕೊಡಲಾಗುತ್ತೆ ಅಂತಂದರೆ, ಹಿಂದ್ವ ಧರ್ಮ ರಕ್ಷಕ ಅಂತ, ಅಂದರೆ ಪ್ರೊಟೆಕ್ಟರ್ ಆಫ್ ಹಿಂದೂ ಫೇತ್ ಅಂತ ಕರೀತಾರೆ. ಇವರ ತಂದೆ ಯಾರು ಅಂತಂದರೆ ಶಹಾಜಿಯವರು, ತಾಯಿ ಜಿಜಾಬಾಯಿ. ನೆಕ್ಸ್ಟ್ ಆರ್ಟಿಕಲ್ ನೋಡಿದ್ರೆ ಬಿಮ್ಸ್ಟೆಕ್ಕು. ಈ ಬಿಮ್ಸ್ಟೆಕ್ ಏನಿದೆ ಅಂತಂದರೆ, ಈ ಮೇಜರ್ ಕನೆಕ್ಟಿವಿಟಿ ಮಾಸ್ಟರ್ ಪ್ಲಾನ್ನ ಅಪ್ರೂವ್ ಮಾಡಲಾಗಿದೆ. ಕನೆಕ್ಟಿವಿಟಿ ಯಾವ ಥರದ್ದು ಅಂದರೆ, ರೋಡ್ ಮುಖಾಂತರ ಆಗಿರ್ಬೋದು, ರೈಲ್ ಮುಖಾಂತರ ಆಗಿರ್ಬೋದು, ಅಥವಾ ಏರ್ ಮುಖಾಂತರ. ಈ ಮೂರು ಏನಂದರೆ ಕನೆಕ್ಟಿವಿಟಿನ ಸ್ಟ್ರಾಂಗ್ ಮಾಡಬೇಕು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳಲ್ಲಿ ಅಂತ ಒಂದು ಮಾಸ್ಟರ್ ಪ್ಲಾನ್ಗೆ ಅಪ್ರೂವಲ್ ಸಿಕ್ಕಿದೆ ಇವಾಗ. ಈ ಬಿಮ್ಸ್ಟೆಕ್ ಬಗ್ಗೆ ನೋಡಬೇಕು ಅಂತಂದರೆ, ಬಿಮ್ಸ್ಟೆಕಲ್ಲಿ 7 ಕಂಟ್ರೀಸ್ಗಳು ಬರ್ತವೆ. ಈ 7 ಕಂಟ್ರೀಸ್ಗಳನ್ನ ನಾವು ಮ್ಯಾಪ್ ಮುಖಾಂತರ ನೋಡ್ಬೋದು. ಈ ಬಿಮ್ಸ್ಟೆಕ್ ಅಂತ ಅಂದರೆ ಏನು, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರ್ ಲೈನ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್ ಅಂತ ಕರಿತೀವಿ. ಸೊ ಬೇ ಆಫ್ ಬೆಂಗಾಲ್ ಇಲ್ಲಿ ಬರುತ್ತೆ, ಬೇ ಆಫ್ ಬೆಂಗಾಲು. ಈ ಬೇ ಆಫ್ ಬೆಂಗಾಲ್ಗೆ ಯಾವ್ಯಾವ ಕಂಟ್ರಿಗಳು ಟಚ್ ಆಗುತ್ತೋ ಆ ಕಂಟ್ರಿಗಳು ನಮ್ಮ ಒಂದು ಈ ಇನಿಷಿಯೇಟಿವಲ್ಲಿ ಇದ್ದಾವೆ, ಬಿಮ್ಸ್ಟೆಕ್ ಇನಿಷಿಯೇಟಿವಲ್ಲಿ. ಸೊ ಹೀಗೆ ಕಂಟ್ರಿಗಳು ಯಾವ್ಯಾವು ಅಂತಂದರೆ, ಇಂಡಿಯಾ, ನೇಪಾಳು, ಭೂತಾನು, ಮಯನ್ಮಾರು, ಅದಾದಮೇಲೆ ಥೈಲ್ಯಾಂಡು, ಶ್ರೀಲಂಕಾ, ಇವು ಮತ್ತು ಬಾಂಗ್ಲಾದೇಶು. ಈ 7 ಕಂಟ್ರಿಗಳು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳು. ನೀವು ಹೆಂಗೆ ನೆನ್ಪಿಟ್ಕೋಬೋದು ಅಂತಂದರೆ, ಬಿಮ್ಸ್ಟೆಕಲ್ಲಿ ನೋಡಿ ಫಸ್ಟು ಬಿ ಬರುತ್ತೆ, ಬಿನ ಬಾಂಗ್ಲಾದೇಶ್ ಅಂತ ನೆನ್ಪಿಟ್ಕೊಳ್ಳಿ. ಐ ಅಂದರೆ ಇಂಡಿಯಾ ಬಂತು, ಅದಾದಮೇಲೆ ಎಮ್ ಅಂದರೆ ಮಯನ್ಮಾರು, ಎಸ್ ಅಂದರೆ ಶ್ರೀಲಂಕಾ ಆದಮೇಲೆ ಥೈಲ್ಯಾಂಡು. ಇವು ನಮಗೆ ಕಂಟ್ರಿಗಳು. ಇನ್ನು ಮಿಕ್ಕಿದ 2 ಕಂಟ್ರಿಗಳು ಯಾವುದು ಅಂತಂದರೆ ಭೂತಾನ್ ಮತ್ತು ನೇಪಾಳ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ಯಾವ ಒಂದು ಡಿಕ್ಲರೇಷನ್ನಿಂದ ಸ್ಥಾಪನೆ ಆಗಿದೆ ಅಂತಂದರೆ 1997 ಬ್ಯಾಂಕಾಕ್ ಡಿಕ್ಲರೇಷನ್ ಮುಖಾಂತರ ಸ್ಥಾಪನೆ ಆಗಿದೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಇದೆ ಅಂತಂದರೆ ಬಾಂಗ್ಲಾದೇಶರ ಕ್ಯಾಪಿಟಲ್ ಢಾಕಾದಲ್ಲಿ ಇದೆ. ನೆಕ್ಸ್ಟ್ ಆರ್ಟಿಕಲ್ ಏನಿರುತ್ತೆ ಅಂತಂದರೆ, ಟ್ವಿಟರ್ದು ಒಂದು ಸಬ್ಸಿಡರಿ ಕಂಪ್ನಿ ಇದೆ. ಅದು ಏನು ಅಂತಂದರೆ ಸ್ಕ್ವೈರ್ ಇಂಕ್ ಅಂತ. ಈ ಸ್ಕ್ವೈರ್ ಇಂಕ್ ಅನ್ನೋ ಕಂಪ್ನಿ ಯಾವ ಒಂದು ಪೇರೆಂಟ್ ಕಂಪ್ನಿ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಾವು ಟ್ವಿಟರ್ ಅಂತ ನೆನ್ಪಿಟ್ಕೋಬೇಕು. ಇದು ಏನು ಅಂತಂದರೆ, ನಾವೇನು ಈ ಥರ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಪೇಮೆಂಟ್ ಆ್ಯಪ್ಗಳನ್ನ ಯೂಸ್ ಮಾಡ್ತೀವಲ್ಲ, ಫೋನ್ಪೇ, ಆ ಥರ ಇದು ಕೂಡ ಒಂದು ಡಿಜಿಟಲ್ ಪೇಮೆಂಟ್ ಆ್ಯಪ್ ಇರೋದು ಇದು. ಅದಾದಮೇಲೆ ಟ್ವಿಟರ್ ಬಗ್ಗೆ ನೋಡಬೇಕು ಅಂತಂದರೆ, ಟ್ವಿಟರ್ CEO ಯಾರಿದ್ದಾರೆ ಅಂತಂದರೆ ಜಾಕ್ ಡಾರ್ಸಿ ಅವರು ಟ್ವಿಟರ್ CEO ಇದ್ದಾರೆ. ಇದು ಯಾವಾಗ ಫೌಂಡ್ ಮಾಡಿದಲಾಗಿತ್ತು ಅಂದರೆ 2006
ಫೌಂಡ್ ಆಗಿದೆ. ಎಲ್ಲಿ ಇದ್ರ ಹೆಡ್ ಕ್ವಾರ್ಟರ್ ಇರೋದು ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಲ್ಲಿದೆ, ಯುನೈಟೆಡ್ ಸ್ಟೇಟ್ಸು. ಸೇಮು ಸ್ಕ್ವೈರ್ ಇಂಕು ಕೂಡ ಅಲ್ಲೇ ಇರೋದು. ಏನು ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲೇ ಇರೋದು. ನೆಕ್ಸ್ಟು ಇದೇ ಥರ ಟ್ವಿಟರ್ ನೋಡಿದಾಗ ಟ್ವಿಟರ್ದು ಸಬ್ಸಿಡ್ರಿ ಸ್ಕ್ವೈರ್ ಇಂಕ್ ಅಂತ ನೋಡಿದ್ವಿ ನಾವು. ಅದೇ ಥರ ವಾಟ್ಸಪ್ ಕೂಡ ಭಾಳ ನ್ಯೂಸಲ್ಲಿರುತ್ತೆ. ವಾಟ್ಸಪ್ದು ಫ್ಯಾಮಿಲಿ ಆ್ಯಪ್ಸ್ಗಳು ಯಾವ್ಯಾವು ಅಂತ ಕೇಳಿದ್ರೆ ವಾಟ್ಸಪ್ ಅಲ್ಲ, ಫೇಸ್ಬುಕ್ಕು ಮೇನ್ ಪೇರೆಂಟ್ ಕಂಪ್ನಿ. ಫೇಸ್ಬುಕ್ಕಲ್ಲಿ ಯಾವ್ಯಾವ ಬರುತ್ತೆ, ಫೇಸ್ಬುಕ್ ಅವ್ರದ್ದೇ ಇರೋದು, ಅದಾದಮೇಲೆ ಫೇಸ್ಬುಕ್ ಮೆಸೆಂಜರು, ಅದಾದಮೇಲೆ ಇನ್ಸ್ಟಾಗ್ರಾಮು, ಅದಾದಮೇಲೆ ವಾಟ್ಸಪ್ಪು, ಇವೆಲ್ಲನೂ ಇದನ್ನು ಓಕ್ಯುಲಸ್ ವಿ ಆರ್ ಅಂತ ಕರಿತೀವಿ. ವರ್ಚುವಲ್ ರಿಯಾಲಿಟಿ ಏನು ಗ್ಲಾಸಸ್ಗಳು ಮಾಡುತ್ತಲ್ಲ, ಅದು ಓಕ್ಯುಲಸ್ ವಿ ಆರ್ ಅಂತ. ಇದು ಕೂಡ ಫೇಸ್ಬುಕ್ದೇ ಇರೋದು. ಫೇಸ್ಬುಕ್ ಬಗ್ಗೆ ನೋಡಬೇಕು ಅಂತಂದರೆ ಫೇಸ್ಬುಕ್ CEO ಯಾರು ಅಂತಂದರೆ ಮಾರ್ಕ್ ಜುಕರ್ಬರ್ಗು. ಇದನ್ನು 2004 ಸ್ಥಾಪನೆ ಮಾಡಲಾಗಿದೆ. ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಮೆಲೆನೋ ಪಾರ್ಕ್, ಕ್ಯಾಲಿಫೋರ್ನಿಯಲ್ಲಿ. ಈ ಆರ್ಟಿಕಲಲ್ಲಿ ನಾವು ನೋಡ್ಬೋದು G7 ಸದಸ್ಯ ರಾಷ್ಟ್ರಗಳು ಏನಂತಂದರೆ ಗ್ಲೋಬಲ್ ಮಿನಿಮಮ್ 15% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋ ಒಂದು ಪ್ಯಾಕ್ಟ್ನ ಸೈನ್ ಮಾಡಿದೆ. ಇದು ಏನಂತಂದರೆ ಕಾರ್ಪೊರೇಟ್ ತೆರಿಗೆಗಳು ಏನು 15% ಅಷ್ಟು ಈ ಗ್ಲೋಬಲಲ್ಲಿ ಏನು ವರ್ಕ್ ಆಗಿರೋ ರಿಚೆಸ್ಟ್ ಕಂಪ್ನಿಗಳಿದ್ದಾವೆ ಅದು 15% ತೆರಿಗೆನ ಕಟ್ಟಬೇಕು ಅನ್ನೋ ಒಂದು ಪ್ಯಾಕ್ಟ್ ಇದೆ. ಈ ಪ್ಯಾಕ್ಟ್ನ ಇನಿಷಿಯೇಟ್ ಮಾಡಿದ್ದು ಯಾರು ಅಂತಂದರೆ ಗ್ರೂಪ್ ಆಫ್ 7 ಮೆಂಬರ್ಸ್. ಅದನ್ನು G7 ಕಂಟ್ರೀಸ್ ಅಂತ ಕರಿತೀವಿ. ಇವು ಶ್ರೀಮಂತ ಪ್ರಜಾಪ್ರಭುತ್ವ ದೇಶಗಳು. ಇವು ಯಾವ್ಯಾವ G7ಅಲ್ಲಿ ಯಾವ್ಯಾವ ಬರುತ್ತೆ ಅಂತಂದರೆ ಕೆನಡಾ, ಫ್ರಾನ್ಸು, ಇಟಲಿ, ಜರ್ಮನಿ, ಜಪಾನು, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ. ಈ ಪ್ಯಾಕ್ಟ್ ಪ್ರಕಾರ ಇಂಡಿಯಾಗೆ ಬೆನಿಫಿಟ್ ಆಗುತ್ತೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಹೇಗಾಗುತ್ತೆ ಅಂತಂದರೆ ಈ ಪ್ಯಾಕ್ಟ್ ಏನು ಹೇಳುತ್ತೆ ಅಂತಂದರೆ ಗ್ಲೋಬಲ್ ಆಗಿ ವರ್ಕ್ ಮಾಡ್ತಿರೋ ಕೆಲವೊಂದು ಕಂಪ್ನಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಆಯಿತು, ಗೂಗಲ್ ಆಯಿತು. ಅವು ಏನು ಮಾಡುತ್ತೆ ಅಂತಂದರೆ ಬರೀ ಒಂದು ದೇಶದಲ್ಲಿ ಮಾತ್ರ ತೆರಿಗೆನ ಕಟ್ತಾ ಇರ್ತದೆ. ಯಾವ ದೇಶದಲ್ಲಿ ಅಂದರೆ ಯಾವ ದೇಶದಲ್ಲಿ ಅವ್ರ ಹೆಡ್ ಆಫೀಸ್ ಇದೆಯೋ ಆ ದೇಶದಲ್ಲಿ ಮಾತ್ರ ತೆರಿಗೆ ಕಟ್ತಾ ಇರುತ್ತೆ. ಬಟ್ ಯಾವ ಒಂದು ದೇಶದಲ್ಲಿ ವರ್ಕ್ ಕಾರ್ಯನಿರ್ವಹಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಕಾರ್ಯನಿರ್ವಹಿಸ್ತಿದೆ, ಇಲ್ಲೂ ಟ್ಯಾಕ್ಸ್ ಕಟ್ತಾ ಇಲ್ಲ. ಹಾಗಾಗಿಬಿಟ್ಟು ಈ ಪ್ಯಾಕ್ಟ್ ಏನು ಹೇಳುತ್ತೆ ಅಂತಂದರೆ ಯಾವ ದೇಶದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾವೋ ಅಲ್ಲಿ ಕೂಡ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಹೇಳ್ತದೆ. ಎಷ್ಟು? ಮಿನಿಮಮ್ 15% ಟ್ಯಾಕ್ಸ್ನ ಕಟ್ಟಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಇಂಟರ್ಪೋಲ್ ಏನಿದೆ, ಇಂಟರ್ಪೋಲು ಒಂದು ಗೌರ್ಮೆಂಟ್ ಏಜೆನ್ಸಿ ಇದೆ. ಇದರ ಲಾಂಗ್ ಫಾರ್ಮ್ ಏನು ಅಂತಂದರೆ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಅಂತ ಇದೆ. ಇವ್ರು ಏನು ಮಾಡಿದ್ದಾರೆ, ಇಂಟರ್ಪೋಲ್ ಅವರು ಐ ಫ್ಯಾಮಿಲಿಯಾ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ. ಐ ಫ್ಯಾಮಿಲಿ ಅಂತಂದರೆ ಇದು ಏನು ಮಾಡುತ್ತೆ, ತನ್ನ ಒಂದು ಕುಟುಂಬದಿಂದ ಏನು ಬೇರ್ಪಡಿದ್ದಾರೋ ಜನ, ಫಾರ್ ಎಕ್ಸಾಂಪಲ್ ಅದು ಮೈಗ್ರೇಷನ್ ಕ್ರೈಸಿಸ್ ಆಗಿರ್ಬೋದು, ಸ್ಥಳಾಂತರ ಆಗಿರ್ಬೋದು, ಅಥವಾ ರೆಫ್ಯೂಜಿ ಕ್ರೈಸಿಸ್ ಆಗಿರ್ಬೋದು, ಅಥವಾ ಡೆತ್ ಆಗಿ ಕೆಲವೊಬ್ಬರು ಸಿಗದೇ ಇರ್ಬೋದು. ಆ ಥರ ಏನಾಗಿದೆ ಅಂತಂದರೆ ಆ ಥರ ಬೇರ್ಪಟ್ಟಿದ್ದವ್ರಿಗೆ ಏನು ಫ್ಯಾಮಿಲಿ ಮೆಂಬರ್ಸ್ಗೆ ಅದನ್ನು ಹುಡುಕಿ ಅವರ ಒಂದು DNA ಮ್ಯಾಚ್ ಮಾಡಿ ಆ ಪ್ರೊಫೈಲಲ್ಲಿ ಯಾವ ಕುಟುಂಬ ಸದಸ್ಯರನ್ನು ಮ್ಯಾಚ್ ಆಗುತ್ತೋ ಅವ್ರನ್ನ ಸೇರಿಸುವ ಒಂದು ಕಾರ್ಯಕ್ರಮನ ಇಂಟರ್ಪೋಲ್ ಮಾಡ್ತಾಯಿದೆ. ಈ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಲಿಯೋನ್, ಫ್ರಾನ್ಸಲ್ಲಿದೆ. ಇದರ ಪ್ರೆಸಿಡೆಂಟ್ ಯಾರು ಅಂತಂದರೆ ಕಿಮ್ ಜಾಂಗ್ ಯಾಂಗ್ ಅಂತ. ಇವರು ಸೌತ್ ಕೊರಿಯಾದವರು. ಇದು ಸ್ಥಾಪನೆ ಆಗಿರೋ ವರ್ಷ ಯಾವುದು? 1923 ಸ್ಥಾಪನೆ ಆಗಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್.